ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನಾನು ಈ ದಿನ ಇನ್ನೊಂದು ಸಾಕ್ಷಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಇದ್ದೀನಿ. 2018 ಇಸ್ವಿಯಲ್ಲಿ ನಡೆದಿರುವಂಥ ಸಂಘಟನೆ ಇದು. ಅಮೇರಿಕದ ಹುಡುಗ ಅವನ ಹೆಸರು ಜಾನ್ ಅಲೆನ್ ಚೌ ಅಂತ. ಅವನು ಇಂಡಿಯಾದಲ್ಲಿ ಸುವಾರ್ತೆ ಸೇವೆ ಮಾಡಬೇಕಂತ ಆಸೆ ಪಟ್ಟು ಇಂಡಿಯಾದಲ್ಲಿ ಯಾವ ಕಡೆ ಹೋಗಬೇಕು ಅಂತ ಅವನು ಪ್ರಾರ್ಥನೆ ಮಾಡುವಾಗ, ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸುವಾರ್ತೆ ತಲುಪಿದೆ. ಆದರೆ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಹೋಗ್ತಾ ಇರುವ ಸುವಾರ್ತೆ ಒಂದು ಕಡೆ ಮಾತ್ರ ಹೋಗಿಲ್ಲ, ಅದು ಇಂಡಿಯಾದಲ್ಲಿ. ಅದು ಎಲ್ಲಿ ಅಂತ ನೋಡುವಾಗ ಅಂಡಮಾನ್ ನಿಕೋಬಾರ್ ಎನ್ನುವ ದ್ವೀಪಗಳಿದಾವಲ್ಲ, ಆ ದ್ವೀಪದಲ್ಲಿ ನಾರ್ತ್ ಸೆಂಟಿನಲ್ ಅಂತ ಒಂದು ದ್ವೀಪ ಇದೆ. ಅಲ್ಲಿ ಒಂದು 40ರಿಂದ 50 ಜನ ವಾಸ ಮಾಡ್ತಾ ಇರಬಹುದು. ಆದರೆ ಆ ಜನರಿಗೆ ನಾಗರಿಕತೆ ಅನ್ನೋದು ಗೊತ್ತಿಲ್ಲ. ನಾಗರಿಕತೆ ಅಂದರೆ ಅವ್ರ ಮೈ ಮೇಲೆ ಬಟ್ಟೆನೂ ಸಹ ಹಾಕ್ಕೊಳ್ಳಲ್ಲ. ಅವರು ಅನಾಗರಿಕ ಜನರು. ಅಂದರೆ ಹೊರಗಿನ ಪ್ರಪಂಚ ಜೊತೆ ಸಂಬಂಧನೇ ಇಲ್ಲ. ಆದಿ ಮಾನವರು ಹೇಗಿರ್ತಿದ್ದೋ ಆ ರೀತಿಯಾಗಿ ಇರ್ತಾ ಇರುವಂಥ ಜನ ಈಗಲೂ ಸಹ ಈಗಲೂ ಹಾಗೇ ಇದ್ದಾರೆ ಅವರು. ಅವ್ರ ಹತ್ರ ಹೋಗಿ ದೇವರ ಸುವಾರ್ತೆ ಹೇಳಿ ಅವರನ್ನು ದೇವ್ರ ಕಡೆ ನಡೆಸಬೇಕು ಅಂತ ಈ ಜಾನ್ ಅನ್ನುವ ಈ ಹುಡುಗ ಆಸೆಪಟ್ಟು ಪ್ರಾರ್ಥನೆ ಮಾಡಿಕೊಂಡು ದೇವರ ಒಂದು ಆಶೀರ್ವಾದವನ್ನು ತಗೊಂಡು ಈ ಇಂಡಿಯಾಗೆ ಬರ್ತಾನೆ. ಇಂಡಿಯಾಗೆ ಬಂದುಬಿಟ್ಟು ಅಂಡಮಾನ್ ನಿಕೋಬಾರ್ ಅನ್ನುವ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಅಲ್ಲಿ ನಾರ್ತ್ ಸೆಂಟಿನಲ್ ಹತ್ರ ಹೋಗಲಿಕ್ಕೆ ಅವಕಾಶ ಇರಲ್ಲ. ಯಾಕಂದರೆ ಆ ಒಂದು ಏರಿಯಾನ ರೆಸ್ಟ್ರಿಕ್ಟ್ ಏರಿಯಾ ಮಾಡಿಟ್ಟಿರ್ತಾರೆ. ಅಲ್ಲಿ ಯಾರು ಹೋಗಬಾರ್ದು, ಆ ಜನರಿಗೆ ಯಾರು ತೊಂದರೆ ಕೊಡಬಾರ್ದು ಅಂತ. ಆ ಟೈಮಲ್ಲಿ ಈ ಜಾನ್ ಏನು ಮಾಡಬೇಕು ಅರ್ಥ ಆಗದೆ, ಅಲ್ಲಿ ಮೀನು ಹಿಡಿಯುವಂಥ ಜನರಿರ್ತಾರೆ. ಅವರ ಒಂದು ದೋಣಿಯನ್ನು ಮಾತಾಡಿಕೊಂಡು ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವ್ರ ಜೊತೆ ಮಾತಾಡಿ ಅವರನ್ನು ಕರ್ಕೊಂಡು ಆ ಸ್ಥಳಕ್ಕೆ ಹೋಗ್ತಾನೆ. ಆದರೆ ಈ ದೋಣಿಯಲ್ಲಿ ಇರೋರು, ಆ ಮೀನು ಹಿಡಿಯೋರು ಏನು ಹೇಳ್ತಾರೆ ಅಂದರೆ, ನಾವು ಆ ಜಾಗಕ್ಕೆ ಬರಲ್ಲ, ಬೇಕಿದ್ರೆ ನೀನು ಕರ್ಕೊಂಡೋಗಿ ಸ್ವಲ್ಪ ದೂರ ಅಂದರೆ 1 ಕಿಲೋಮೀಟರ್ ಇರುವಾಗೆ ನೀನು ಬಿಡ್ತೀವಿ, ಅಲ್ಲಿಂದ ನೀನು ಹೇಗೆ ಹೋಗ್ತೀಯೋ ಹೋಗು, ನಾವು ಮಾತ್ರ ಅಲ್ಲಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಒಪ್ಕೊಂಡು ಇವನು ಅವ್ರನ್ನ ಕರ್ಕೊಂಡು ದೋಣಿಯಲ್ಲಿ ಹೋಗ್ತಾನೆ. ಅಲ್ಲಿ ಹೋದಾಗ ಸ್ವಲ್ಪ ದೂರ ಇರುವಾಗಲೇ ಆ ದೋಣಿ ನಾವಿಕರು ಏನು ಮಾಡ್ತಾರೆ, ಇವನನ್ನು ಕಳಿಸ್ಬಿಡ್ತಾರೆ. ಇವನು ಈಜ್ಕೊಂಡು ಹೋಗ್ತಾನೆ ಅಲ್ಲಿಗೆ. ಅಲ್ಲಿಗೆ ಹೋದಾಗ ಇವನು ಹೋಗುವಾಗ ಬಾಲ್ ತೊಗೊಂಡು ಹೋಗಿರ್ತಾನಂತೆ, ಫುಟ್ಬಾಲ್ ಆಡಲಿಕ್ಕೆ. ಆಮೇಲೆ ಅವ್ರಿಗೆ ತಿನ್ನೋಕ್ಕೆ ಕೆಲವೊಂದು ಐಟಮ್ ತೊಗೊಂಡು ಹೋಗಿರ್ತಾನಂತೆ. ಇವನಲ್ಲಿ ಹೋದಾಗ ಅಲ್ಲಿ ಏನಾಯಿತೋ ಗೊತ್ತಿಲ್ಲ. ಆದರೆ ಇವನು ಹೋದ ದಿನ ಇವರು ಈ ಯಾರು ದೋಣಿ ನಾವಿಕರಿದ್ದಾರಲ್ಲ, ದೂರದಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ. ಅಲ್ಲಿ ಒಳಗಡೆ ಹೋದಾಗ ಏನಾಯಿತೋ ಗೊತ್ತಿಲ್ಲ. ಅವನು ಹೋಗಿದ್ದು ನವಂಬರ್ 14ನೇ ತಾರೀಕಿಗೆ, 2018 ಇಸ್ವಿ ನವಂಬರ್ 14ನೇ ತಾರೀಕಿಗೆ ಅಲ್ಲಿ ಹೋಗಿದ್ದ ಒಳಗಡೆ, ದ್ವೀಪದ ಒಳಗಡೆ ಹೋಗಿದ್ದ. ಆದರೆ 14ನೇ ತಾರೀಕು ಅವನು ಹೊರಗಡೆ ಬರಲಿಲ್ಲ. ಒಳಗಡೆ ಏನಾಯಿತು ಯಾರಿಗೂ ಗೊತ್ತಿಲ್ಲ. 15ನೇ ತಾರೀಕು ಅವನು ಹೊರಗಡೆ ಬರಲಿಲ್ಲ, ಏನಾಯಿತು ಗೊತ್ತಿಲ್ಲ. 16ನೇ ತಾರೀಕು ಅವನು ಹೊರಗಡೆ ಬಂದ. ಹೊರಗಡೆ ಬರುವಾಗ ಅವನು ಹೇಗೆ ಬಂದ ಅಂದರೆ, ಅವನ ಮೈ ತುಂಬ ರಕ್ತ, ಅವನಿಗೆ ತುಂಬ ಮೈ ತುಂಬ ಗಾಯ ಆಗೈತೆ, ಬಾಣದಿಂದ ಚುಚ್ಚಿಬಿಟ್ಟಿದ್ದಾರೆ. ಆ ರೀತಿಯಾದ ಸ್ಥಿತಿಯಲ್ಲಿ ಅವನು ಓಡಿ ಓಡಿ ಬಂದ. ಅವನನ್ನು ನೋಡುವಾಗಲೇ ಈ ನಾವಿಕರು ಇದ್ರಲ್ಲ, ಮೀನು ಹಿಡಿಯೋರು, ದೋಣಿ ನಡೆಸ್ಕೊಂಡು ಬಂದವರು, ಅಯ್ಯೋ ಇವನಿಗೆ ಆ ಜನ ಎಲ್ಲ ಏನೋ ಮಾಡಿಬಿಟ್ಟಿದ್ದಾರೆ, ಹೇಗಾದರೂ ಮಾಡಿ ಅವ್ನು ಕರ್ಕೊಂಡು ಹೋಗ್ಬೇಕು ಇಲ್ಲಿಂದ ಅಂತ ಅವರು ಸಹ ಸ್ವಲ್ಪ ದೋಣಿನ ಮುಂದೆ ನಡ್ಸ್ಕೊಂಡು ಬರ್ತಾರೆ. ಆವಾಗ ಇವನು ಓಡಿ ಓಡಿ ಬರ್ತಾನೆ. ಬಂದು ಆ ಜನರ ಕೈಯಲ್ಲಿ ಒಂದು ಬ್ಯಾಗ್ ಕೊಟ್ಟು, ಆ ಬ್ಯಾಗಲ್ಲಿ ಒಂದು ಬುಕ್ಕಲ್ಲಿ ಒಂದು ಲೆಟ್ರ್ ಇಟ್ಟಿರ್ತಾನೆ. ಆ ಲೆಟ್ರನ್ನ ಕೊಡ್ತಾನೆ. ಈ ಲೆಟ್ರ್ ತೊಗೊಂಡೋಗಿ ಹೇಗಾದರೂ ನಮ್ಮ ಅಮ್ಮನಿಗೆ ತಲುಪಿಸುವಂತೆ ಮಾಡ್ರಿ ಅಂತ ಹೇಳ್ತಾನೆ. ಹೌದು ಸರಿ, ಬಾರಪ್ಪ ನೀನು ಬೇಗ ಹತ್ತು, ಇಲ್ಲಿಂದ ಹೋಗ್ಬಿಡೋಣ, ನಾವು ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಆ ಜನ. ಆದರೆ ಅವನು ಹೇಳ್ತಾನೆ, ನಾನು ಬರಲ್ಲ ಇಲ್ಲಿಂದ, ನಾನು ಈ ಲೆಟ್ರು ಕೊಡೋಕ್ಕೋಸ್ಕರನೇ ಓಡಿ ಬಂದೀನಿ, ನಾನು ತಿರುಗಿ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಇನ್ನೇನು ಜಾಸ್ತಿ ಮಾತಾಡೋದೇ ಇಲ್ಲ, ಹೋಗ್ಬಿಡ್ತಾನೆ. ತಿರುಗಿ ಅದೇ ಅನಾಗರಿಕ ಜನರ ಹತ್ರ ನಾರ್ತ್ ಸೆಂಟಿನಲ್ ಅನ್ನೋ ಸ್ಥಳಕ್ಕೆ, ಆ ದ್ವೀಪಕ್ಕೆ ಹೋಗ್ತಾನೆ. ಮೈ ತುಂಬ ಗಾಯ ಆಗಿರುತ್ತೆ. ಆದರೂ ಆ ಗಾಯದಿಂದ ರಕ್ತ ಸೋರ್ಸ್ಕೊಂತಾನೆ ಇವ್ರ ಕೈಯಲ್ಲಿ ಬ್ಯಾಗು ಆ ಲೆಟ್ರ್ ಕೊಟ್ಬಿಟ್ಟು ತಿರುಗಿ ಅದೇ ಜಾಗಕ್ಕೆ ಹೋಗ್ತಾನೆ. ಈ ಜನರಿಗೆ ಅರ್ಥ ಆಗೋದೇ ಇಲ್ಲ, ನಾವಿಕರಿಗೆ, ಯಾಕೆ ಈ ಹುಡುಗ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಅರ್ಥನೇ ಆಗಲ್ಲ. ಸರಿ, ಮತ್ತು ಇಲ್ಲಿದ್ರೆ ನಮಗೂ ಅಪಾಯ ಅಂತ ಅವರು ಸ್ವಲ್ಪ ಹಿಂದಕ್ಕೆ ಬರ್ತಾರೆ. ಆವಾಗ ಈ ಹುಡುಗ ಒಳಗಡೆ ಹೋದವನು ಮತ್ತೆ ಏನಾಗುತ್ತೋ ಯಾರಿಗೂ ಅರ್ಥ ಆಗೋದಿಲ್ಲ. ಆಮೇಲೆ 16ನೇ ತಾರೀಕು ರಾತ್ರಿ ಆ ಹುಡುಗನನ್ನು ಮಣ್ಣು ಮಾಡೋದು, ಸಮಾಧಿ ಮಾಡೋದು ಇವರು ನೋಡ್ತಾರೆ. ಈ ಜನರು ಯಾರಿದ್ದಾರಲ್ಲ, ಅನಾಗರಿಕ ಜನರು,
ಅವರು ಆ ಹುಡುಗನ್ನ ಕರ್ಕೊಬಂದ್ಬಿಟ್ಟು ಸಾಯಿಸಿ ತಗೊಬಂದು ಮಣ್ಣು ಮಾಡ್ತಾ ಇರೋ ದೃಶ್ಯನ ದೂರದಿಂದ ಈ ಬೆಸ್ತರು, ಈ ನಾವಿಕರು ನೋಡ್ತಾರೆ. ನೋಡಿ ಆವಾಗ ಆ ಲೆಟ್ರನ್ನ ತಗೊಂಡೋಗಿ ಗೌರ್ಮೆಂಟ್ ಕೈಯಲ್ಲಿ ಕೊಡ್ತಾರೆ. ಇದು ಹಿಂಗೆ ಆಯಿತು ನೋಡಿ ಅಂತ ಕೊಟ್ಟಾಗ ಆ ಲೆಟ್ರು ತೆಗೆದು ಓದುವಾಗ ಅದರಲ್ಲಿ ಇರುತ್ತೆ. ನಾನಲ್ಲಿ ಹೋದ ತಕ್ಷಣ ಜನರೆಲ್ಲ ನನ್ನ ನೋಡಿ ವಿಚಿತ್ರವಾಗಿ ನೋಡ್ತಾ ಇದ್ರು. ಯಾರು ನನ್ನ ಹತ್ರ ಬರಲಿಲ್ಲ. ನಾನು ಅವ್ರ ಹತ್ರ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಅವ್ರು ಏನೋ ಅವರವರೇ ಮಾತಾಡ್ಕೊಂಡು ನಗ್ತಾ ಇದ್ರು. ಮೋಸ್ಟ್ಲಿ ನನ್ನ ಮೇಲೆ ಜೋಕ್ ಹಾಕೊತಾ ಇದ್ರು ಅಂತ ನಾನು ಅಂದ್ಕೊಂಡೆ. ಆದರೂ ಸಹ ಅವ್ರ ಜೊತೆ ಹೇಗಾದರೂ ಕಮ್ಯುನಿಕೇಟ್ ಮಾಡಬೇಕಂತ ನಾನು ಪ್ರಯತ್ನ ಮಾಡಿದೆ. ಅವ್ರ ಭಾಷೆ ನಂಗೆ ಅರ್ಥ ಆಗಿಲ್ಲ, ನನ್ನ ಭಾಷೆ ಅವ್ರಿಗೆ ಅರ್ಥ ಆಗಿಲ್ಲ. ಆದರೆ ಅವ್ರು ನಗ್ತಾ ನಗ್ತಾ ನನ್ನ ಮೇಲೆ ಸಿಟ್ಟಿಂದ ನನ್ನನ್ನು ಅಟ್ಯಾಕ್ ಮಾಡಲಿಕ್ಕೆ ಬರೋ ಥರ ನನಗೆ ಅನ್ನಿಸ್ತು. ಆವಾಗ ನಾನು ತಂದಿರೋ ಸ್ನ್ಯಾಕ್ಸ್ ಐಟಮ್ ಎಲ್ಲ ಅವರಿಗೆ ಕೊಡಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಅದನ್ನು ತಗೊಳ್ದೆ. ಅದರಲ್ಲಿರೋ ಒಂದು ಸಣ್ಣ ಹುಡುಗ ನನ್ನ ಮೇಲೆ ಬಾಣ ಹಾಕಿದ. ಆ ಬಾಣ ನಾನು ಎದೆಗೆ ಹಿಡ್ಕೊಂಡಿರೋ ಬೈಬಲ್ಗೆ ತಾಕಿ ಬೈಬಲ್ ಕೆಳಗಡೆ ಬಿತ್ತು. ಆವಾಗ ನಾನು ಅವ್ರಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ, ಯೇಸು ಸ್ವಾಮಿ ನಿಜವಾದ ದೇವರು, ನನಗೋಸ್ಕರ ನಿಮ್ಮೆಲ್ಲರಿಗೋಸ್ಕರ ಅವರು ಪ್ರಾಣವನ್ನು ಅರ್ಪಿಸಿದ್ದಾರೆ, ನಮಗೋಸ್ಕರ ರಕ್ತ ಸುರಿಸಿದ್ದಾರೆ, ಅವರ ಬಗ್ಗೆ ತಿಳಿಸ್ಲಿಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ. ಅದು ಅವರಿಗೆ ಎಷ್ಟರವರೆಗೆ ಅರ್ಥ ಆಯಿತೋ ಗೊತ್ತಿಲ್ಲ. ಅಷ್ಟರಲ್ಲಿ ಎಲ್ಲರೂ ನನ್ನ ಮೇಲೆ ಅಟ್ಯಾಕ್ ಮಾಡಿದರು. ನನ್ನ ಮೇಲೆ ಬಾಣದ ಒಂದು ಗುರಿ ಬಿತ್ತು. ಬಾಣಗಳು ನನ್ನ ಮೇಲೆ ಬಿದ್ದು ಆವಾಗ ನನಗೇನು ಮಾಡ್ಬೇಕು ಅರ್ಥ ಆಗದೆ ಸ್ವಲ್ಪ ದೂರ ಹೋಗಿ ನಾನು ಅವತ್ಕೊಂಡೆ. ಅಲ್ಲಿ ಅವತ್ಕೊಂಡಾಗ ನಂಗೆ ಆಲೋಚನೆ ಬಂತು, ನಾನು ಬಂದಿರೋದೇ ಸಾಯಕ್ಕಾಗಿ. ಯಾಕಂದರೆ ಮಿಷನರಿ ಸೇವೆ ನೋಡಿ ಹೇಗಿರುತ್ತೆ ಅಂದರೆ, ನಮ್ಮ ದೇಶಕ್ಕೆ ತುಂಬ ಜನ ಮಿಷನರಿ ಬಂದಿದ್ದಾರೆ. ಬಂದವರಲ್ಲಿ 10% ಮಾತ್ರನೇ ರಿಟರ್ನ್ ಹೋಗಿದ್ದಾರೆ. 90% ಮಿಷನರಿ ನಮ್ಮ ದೇಶದಲ್ಲೇ ಸತ್ತಿದ್ದಾರೆ. ಅದರಲ್ಲಿ 70% ಮಿಷನರಿ ಹತಸಾಕ್ಷಿಗಳಾಗಿದ್ದಾರೆ. ಹಾಗೆ ಆ ಹುಡುಗನೂ ಸಹ, ನಾನು ಈ ಸ್ಥಳಕ್ಕೆ ಬರುವಾಗನೇ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ, ನಾನು ದೇವರಿಗೋಸ್ಕರನೇ ಸಾಯ್ತೀನಿ, ಬದುಕಿದ್ರೆ ದೇವರಿಗೋಸ್ಕರನೇ, ಸತ್ರು ಅಲ್ಲೇ ಸಾಯ್ತೀನಿ, ಆದರೆ ಆ ಜನರನ್ನು ದೇವರ ಕಡೆಗೆ ನಡೆಸುವುದೇ ನನ್ನ ಕರ್ತವ್ಯ ಅಂತ ನಾನು ತೀರ್ಮಾನ ತೊಗೊಂಡ್ಕೊಂಡು ಬಂದಿದ್ದೀನಿ ಅಂತ ಆ ಹುಡುಗ ಏನು ಮಾಡ್ತಾನೆ, ನಿರ್ಧಾರ ತಗೊಂಡು ಅವನ ಬ್ಯಾಗಿಂದ ಒಂದು ಬುಕ್ ತೆಗೆದು ಆ ಬುಕ್ಕಲ್ಲಿ ಒಂದು ಲೆಟ್ರ್ ಬರೀತಾನೆ ಅವರ ತಾಯಿಗೆ. ಅಮ್ಮ, ನಾನು ಈ ಥರ ಬಂದಿದ್ದೀನಿ, ದೇವರ ಸೇವೆಗೋಸ್ಕರ ಬಂದಿದ್ದೀನಿ, ಆದರೆ ಈ ಜನರಿಗೆ ಸುವಾರ್ತೆ ಸಾರಿ ಈ ಜನರನ್ನು ಕೂಡ ದೇವ್ರ ಕಡೆಗೆ ನಡೆಸೋಣ ಅಂತ ನಾನು ಅಂದ್ಕೊಂಡೆ. ಆದರೆ ಈ ಜನರಿಗೆ ಅರ್ಥ ಆಗ್ತಾ ಇಲ್ಲ, ಯಾಕಂದರೆ ಅನಾಗರಿಕಲ್ವಲ್ಲ, ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಆದರೆ ಇವತ್ತಿಲ್ಲ ನಾಳೆ ಖಂಡಿತ ದೇವರು ಇವ್ರಿಗೆ ಅರ್ಥ ಆಗುವಾಗ ಮಾಡ್ತಾನೆ. ಅದಕ್ಕೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ನನ್ನನ್ನು ಇವರು ಇಲ್ಲೇ ಸಾಯಿಸ್ಬಹುದು. ನಾನು ಸಾವಿಗೆ ಹೆದರ್ತಾ ಇಲ್ಲ, ನಾನು ಸಾಯೋಕ್ಕೂ ರೆಡಿಯಾಗಿದ್ದೀನಿ. ಆದರೆ ನಾನು ಸತ್ತ ಮೇಲೆ ಈ ಜನರಿಗೆ ಯಾವ ರೀತಿಯಾದ ತೊಂದರೆ ಕೊಡಬೇಡ್ರಿ, ಯಾಕಂದರೆ ಇವರು ಏನು ಗೊತ್ತಿಲ್ಲದೆ ನನಗೆ ಆ ಥರ ಹಿಂಸೆ ಮಾಡ್ತಾ ಇದ್ದಾರೆ. ಇವರ ಒಂದು ಪ್ರಾಣ ರಕ್ಷಣೆಗೋಸ್ಕರ ಅವರ ಶತ್ರು ನಾನು ಅಂದ್ಕೊಂಡು ಹೊರಗಿನ ಪ್ರಪಂಚದಿಂದ ಬಂದೋನಾದ್ರಿಂದ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಾನು ಸತ್ತ ಮೇಲೆ ಇವರಿಗೆ ಯಾವ ರೀತಿಯಾದ ತೊಂದರೆ ಕೊಡಬೇಡ್ರಿ. ನಾನಿಲ್ಲಿ ಬಂದಿರುವುದೇ ದೇವರ ಸುವಾರ್ತೆ ಸಾರುವುದಕ್ಕಾಗಿ. ದೇವರ ಸುವಾರ್ತೆಯಲ್ಲಿ ಸಾವು ಬಂದರೂ ಸಹ ನಾವು ಸಂತೋಷವಾಗಿ ಸ್ವೀಕಾರ ಮಾಡಬೇಕಾಗುತ್ತೆ ಅಂತ ತನ್ನ ತಾಯಿಗೆ ಒಂದು ಒಳ್ಳೆ ಮನಸ್ಸಿನಿಂದ ಲೆಟ್ರ್ ಬರೀತಾನೆ. ಹಾಗೆ ಗೌರ್ಮೆಂಟಿಗೂ ಬರೀತಾನೆ, ಒಂದು ವೇಳೆ ಇವ್ರು ನನ್ನ ಸಾಯಿಸಿದರೆ ಇವ್ರ ಮೇಲೆ ಯಾವ ರೀತಿಯಾಗಿ ಆ್ಯಕ್ಷನ್ ತಗೋಬೇಡಿ, ತಪ್ಪು ಅವ್ರದ್ದಲ್ಲ ನನ್ನದು, ಯಾಕಂದರೆ ಈ ಜಾಗಕ್ಕೆ ಬರಬಾರ್ದು, ಈ ಜನರು ಕಠಿಣ ಮನಸ್ಸುಳ್ಳವರು, ಸಾಯಿಸಬಹುದು ಅಂತ ಹೇಳಿದಾಗಲೂ ಕೂಡ ನಾನು ಇವರನ್ನು ದೇವ್ರ ಕಡೆ ನಡೆಸಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಅದಕ್ಕೆ ಅವ್ರದ್ದೇನು ತಪ್ಪಿಲ್ಲ, ಅವರಿಗೇನು ಮಾಡಬೇಡ್ರಿ ಅಂತ ನಮ್ಮ ಒಂದು ಭಾರತ ಸರ್ಕಾರಕ್ಕೂ, ಆವಾಗ ಮೋದಿಯವರಿದ್ದಲ್ಲ, ಮೋದಿಯವರಿಗೂ ಕೂಡ ಒಂದು ಲೆಟ್ರ್ ಬರೀತಾನೆ ಆ ಹುಡುಗ. ಹೀಗೆ ಲೆಟ್ರು ಬರೆದು ಅದನ್ನು ಹೇಗಾರು ಮಾಡಿ ತಲುಪಿಸ್ಬೇಕಲ್ಲ ಅಂತ ಗಾಯವಾದ ದೇಹದಿಂದನೇ ಓಡಿ ಬರ್ತಾನೆ. ನನಗೋಸ್ಕರ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಇವರು ಅಂತ. ಮೈ ತುಂಬ ರಕ್ತ ಸುರಿತಾ ಇರುತ್ತೆ, ಆದರೂ ಓಡಿ ಬರ್ತಾನೆ. ಬಂದು ಆ ಲೆಟ್ರನ್ನ ಆ ನಾವಿಕರಿಗೆ ಕೊಟ್ಟು ತಿರುಗಿ ಹೋಗ್ತಾನೆ. ಇದು ನಡೆದಿದ್ದಲ್ಲಿ ನೋಡಿ. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಒಂದು ಶ್ರೇಷ್ಠವಾದ ವಿಷಯ ಏನಂದರೆ, ನಾವು ಪ್ರೇಯರ್ ಮಾಡುವಾಗಲಿ ದೇವರಿಗೋಸ್ಕರ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ದೊಡ್ಡ ಪದಗಳನ್ನು ಯೂಸ್ ಮಾಡ್ತೀವಿ. ದೇವರೇ ನೀನೇ ನನ್ನ ಸರ್ವ, ನಿನಗೋಸ್ಕರ ಪ್ರಾಣನಾದರೂ ಕೊಡ್ತೀವಪ್ಪ ಅಂತೀವಿ. ಆದರೆ ಆ ಟೈಮ್ ಬಂದಾಗ ನಾವು ಹೆದರ್ತೀವಿ. ಆ ಟೈಮ್ ಬಂದಾಗ ದೇವರಿಗೋಸ್ಕರ ಪ್ರಾಣ ಕೊಡಬೇಕು ಅಂತ ಅನಿಸಿದ್ರು ಹೆದರಿಕೆ, ಭಯ, ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಪ್ಪ ಅಂತ ನಮ್ಗೆ ಅನಿಸುತ್ತೆ ಆವಾಗ. ಆದರೆ ಆ ಹುಡುಗ ತನ್ನನ್ನು ಸಾಯಿಸ್ತಾರೆ ಅಂತ ಗೊತ್ತಾಯಿತು,
ಗೊತ್ತಾಗಿ ತನ್ನ ಮೈ ತುಂಬ ಗಾಯ ಆಗಿದೆ. ಆ ಗಾಯ ಆದಾಗ ಸ್ವಲ್ಪ ಹೆದರಿಕೆ ಬರುತ್ತೆ ಸಹಜವಾಗಿ ಮನುಷ್ಯರಿಗೆ. ಅಪ್ಪ ನೋವಿಂದ ಈ ಪರಿಸ್ಥಿತಿ ಬೇಡ, ನನಗೆ ಹೋಗ್ಬಿಡೋಣ, ನಾನು ಹೇಳೋದೊಂದೇ ಹೇಳ್ದೆ. ಹೋಗಿ ಅಲ್ಲೋಗಿ ಪ್ರೇಯರ್ ಮಾಡೋಣ, ದೇವ್ರು ಅವ್ರ ಹೃದಯವನ್ನು ತೆರೀತಾರೆ, ಅವ್ರ ಹೃದಯದಲ್ಲಿ ಕಾರ್ಯ ಮಾಡ್ತಾರೆ ಅಂತ ಅನ್ಕೊಂಡು ಬರ್ಬೋದಿತ್ತು ಅವನು. ಆದರೆ ನಾನು ಇಲ್ಲೇ ಹತಸಾಕ್ಷಿ ಆದರೂ ಪರವಾಗಿಲ್ಲ, ನಾನು ನನ್ನ ದೇವರಿಗೋಸ್ಕರ ಪ್ರಾಣವನ್ನು ಬಿಡಲಿಕ್ಕೆ ಸಿದ್ಧ ಎಂದು ಅವನು ನಿರ್ಧಾರ ತೆಗೆದುಕೊಂಡು ಆ ಲೆಟ್ರನ್ನು ಕೊಟ್ಟು ಮತ್ತೆ ಸಾಯುವುದಕ್ಕೋಸ್ಕರನೇ, ಅದು ದೇವರಿಗಾಗಿ ಹತಸಾಕ್ಷಿ ಆಗುವುದಕ್ಕೋಸ್ಕರನೇ ಅವನು ರಿಟರ್ನ್ ಹೋಗ್ತಾನೆ. ಅಷ್ಟ್ರ ಮೇಲೆ ಅಲ್ಲಿ ಏನು ನಡೀತು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಅವನು ಲೆಟ್ರಲ್ಲಿ ಏನು ಬರೆದಿದ್ದಾನೋ ಅದು ಮಾತ್ರ ಎಲ್ರಿಗೂ ಗೊತ್ತು. ತಿರ್ಗಿ ಮಾರನೇ ದಿನ ಅವನನ್ನು ಹೂಣಿಡೋದು ಈ ಜನ ನೋಡಿ ಅವನು ಸತ್ತಿದ್ದಾನೆ ಅಂತ ನಿರ್ಧಾರ ಮಾಡಿದ್ದಾರೆ. ನೋಡಿ, ಈ ಒಬ್ಬ ಯವನಸ್ಥನು ನಮ್ಮ ದೇಶದವನೂ ಅಲ್ಲ, ಇವನು ಅಮೇರಿಕಕ್ಕೆ ಸಂಬಂಧಪಟ್ಟವನು. ಆದರೆ ಎಲ್ಲಿ ಸುವಾರ್ತೆ ತಲುಪಿಲ್ಲ ಅನ್ನೋದನ್ನು ಗಮನಿಸಿ ಅಲ್ಲಿಗೆ ಹೋಗಿ ತನ್ನ ಪ್ರಾಣವನ್ನು ಕೂಡ ಸುವಾರ್ತೆಗಾಗಿ ಅರ್ಪಣೆ ಮಾಡಿಕೊಂಡ. ನಮ್ಮ ದೇಶಕ್ಕೋಸ್ಕರ ಯಾವುದೋ ದೇಶದವನು ಬಂದು ಇಷ್ಟು ದೊಡ್ಡ ತ್ಯಾಗ ಮಾಡಿರುವಾಗ ನಮ್ಮ ದೇಶಕ್ಕಾಗಿ ನಾವೇನು ಮಾಡಿದ್ದೀವಿ? ನಮ್ಮ ಸುತ್ತಮುತ್ತ ಇರುವ ಜನರಿಗಾಗಿ, ನಮ್ಮ ಬಂಧು ಬಾಂಧವರಿಗಾಗಿ, ದೇವರನ್ನು ತಿಳಿದೇ ಇರುವ ಪ್ರಜರಿಗೋಸ್ಕರ ನಾವೇನಾದರೂ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವಾ ಅಂತ ಆಲೋಚನೆ ಮಾಡಿಕೊಂಡ್ರೆ ಏನೂ ಇಲ್ಲ, ಏನು ಮಾಡ್ತಾ ಇಲ್ಲ ಅನ್ನೋಂಗೆ ಅರ್ಥ ಆಗುತ್ತೆ. ಇಂಥ ಸಾಕ್ಷಿಗಳನ್ನೆಲ್ಲ ಕೇಳುವಾಗ ಅವ್ರು ಮಾಡಿದ ತ್ಯಾಗ ಎಷ್ಟು ದೊಡ್ಡದಲ್ವಾ, ಅದು ಸಾಧ್ಯನಾ ಅನಿಸುತ್ತೆ ನಮಗೆ. ಆದರೆ ಖಂಡಿತ ಯಾರು ದೇವರ ಒಂದು ಶಕ್ತಿಯನ್ನು ಹೊಂದ್ಕೊಂಡಿರ್ತಾರೋ ಅವರಿಗೆ ಇದು ಖಂಡಿತವಾಗೂ ಸಾಧ್ಯ ಆಗುತ್ತೆ. ನಮ್ಮ ದೇಶಕ್ಕೋಸ್ಕರ ಅವರು ಪ್ರಾಣ ಕೊಟ್ಟಿರುವಾಗ ನಮ್ಮ ದೇಶಕ್ಕೋಸ್ಕರ ನಾವು ಕೂಡ ಯಾವುದಾದ್ರೂ ಒಂದು ಪ್ರಯತ್ನ, ಪ್ರಾಣ ಕೊಡಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಬಿಡ್ರಿ. ಯಾಕಂದರೆ ಅಂಥ ಸಾಹಸ ನಾವು ಮಾಡೋಕ್ಕೆ ಹೋಗಲ್ಲ. ಕನಿಷ್ಠ ನಮ್ಮ ಕೈಯಲ್ಲಿ ಏನಾಗುತ್ತೆ, ಏನು ಮಾಡಬಲ್ಲೆವು ನಾವು ಅದನ್ನಾದರೂ ಮಾಡಲಿಕ್ಕೆ ನಮ್ಮನ್ನು ನಾವು ಬಲಪಡಿಸ್ಕೊಳ್ಳೋಣ, ದೇವರ ಸಹಾಯ ಕೇಳೋಣ. ನೋಡಿ, ಪ್ರಾಣ ಅನ್ನೋದು ಎಷ್ಟು ಬೆಲೆಯುಳ್ಳದ್ದು. ಪ್ರಾಣಕ್ಕೋಸ್ಕರ ಒಬ್ಬ ಮನುಷ್ಯ ಏನನ್ನಾದರೂ ಕೊಟ್ಟು ಬಿಡ್ತಾನೆ. ಕೋಟ್ಯಾಧೀಶ್ವರನ ಹತ್ರ ಹೋಗಿ ನಿನ್ನ ಹತ್ರ ಇರೋ ಆಸ್ತಿ ಅಂತಸ್ತನ್ನೆಲ್ಲ ಬರ್ಕೊಡ್ತೀಯಾ, ನಿನ್ನನ್ನು ಸಾಯಿಸ್ಲಾ ಅಂತ ಕೇಳಿದರೆ ನನ್ನನ್ನು ಸಾಯಿಸ್ಬೇಡ, ನನ್ನ ಆಸ್ತಿ ಅಂತಸ್ತೆಲ್ಲ ನಿಂಗೆ ಬರ್ಕೊಡ್ತೀನಿ ಅಂತಾನೆ. ಯಾಕಂದರೆ ಪ್ರಾಣ ಅಷ್ಟು ಬೆಲೆಯುಳ್ಳದು. ಪ್ರಾಣಕ್ಕಿಂತ ಹೆಚ್ಚಿನದು ಇನ್ನೇನೂ ಇಲ್ಲ ಲೋಕದಲ್ಲಿ. ಅಂಥ ಪ್ರಾಣವನ್ನೇ ದೇವರ ಸೇವೆಗಾಗಿ ಪಣವಾಗಿಟ್ಟನು ಆ ಸಹೋದರನು. ಆದರೆ ನಮಗೆ ಪ್ರಾಣದ ಬೆಲೆ ಗೊತ್ತಿಲ್ಲ, ಜೀವನದ ಬೆಲೆನೇ ಗೊತ್ತಿಲ್ಲ. ಈ ಕಾಲದಲ್ಲಿ ನೋಡಿದ್ರೆ ಒಂದು ಸಣ್ಣ ಸಣ್ಣ ಎಮೋಷ್ನಲ್ಗೆ ಪ್ರಾಣ ತಗೊಳ್ತಾ ಇದ್ದಾರೆ ಜನ, ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಹೊರಗ್ನವರಲ್ಲ, ನಮ್ಮವರೇ, ಕ್ರಿಶ್ಚಿಯನ್ನವರೇ, ಇದು ತಪ್ಪು ಅಂತ ತಿಳಿದವರೇ ಸಣ್ಣ ಸಣ್ಣ ವಿಚಾರಗಳಿಗೆ ಜೀವ ತೆಗೆದುಕೊಳ್ಬೇಕು ಅನ್ನೋ ಆಲೋಚನೆ ಮಾಡ್ತಾ ಇದ್ದಾರೆ. ಪ್ರಾಣ ಎಷ್ಟು ಬೆಲೆಯುಳ್ಳದನ್ನು ನಾವು ತಿಳ್ಕೋಬೇಕು, ತಿಳಿದೇ ಇರುವವರಿಗೂ ಕೂಡ ತಿಳಿಸ್ಬೇಕು. ಸಮಸ್ಯೆ ಯಾರಿಗೆ ಬರಲ್ಲ, ಎಲ್ಲ ಜೀವನದಲ್ಲೂ ಸಮಸ್ಯೆ ಬರುತ್ತೆ. ಸಮಸ್ಯೆ ಬಂದಿದೆ ಅಂತ ಪ್ರಾಣ ತೆಗೆದುಕೊಳ್ಳೋದು ಪರಿಷ್ಕಾರ ಅಲ್ಲ. ಪ್ರಾಣ ತೆಗೆದುಕೊಂಡ ಮೇಲೆ ನಿತ್ಯ ನರಕಾಗ್ನಿ ಕಾದಿರುತ್ತೆ. ಅಲ್ಲಿ ಈ ಸಮಸ್ಯೆಕ್ಕಿಂತ ಎಷ್ಟೋ ರೆಟ್ಟು ಹೆಚ್ಚಾಗಿ 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 ಅದು ಪರಿಷ್ಕಾರ ಆಗದೇ ಇರುವಂಥ ಸಮಸ್ಯೆ, ಅಂಥ ಸಮಸ್ಯೆನ ಅನುಭವಿಸ್ಬೇಕಾಗುತ್ತೆ. ಪ್ರಾಣ ಎಷ್ಟು ಬೆಲೆಯುಳ್ಳದ್ದು ಅದನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ಈ ಪ್ರಾಣವನ್ನು ಕೊಟ್ಟ ದೇವರಿಗಾಗಿ ಪ್ರಾಣ ಅರ್ಪಿಸ್ಲಿಕ್ಕೂ ಕೂಡ ನಾವು ಸಿದ್ಧವಾಗೋಣ. ಅಂಥ ತ್ಯಾಗಭರಿತವಾದ ಮನಸ್ಸು ನಮಗಿಲ್ಲ ಅಂದರೆ ಈ ಕಾಲದಲ್ಲಿ ನಾವು ದೇವರ ಸೇವೆ ಮಾಡೋದು ತುಂಬ ಕಷ್ಟ. ಸೇವೆ ಅಂದರೆ ಒಬ್ಬ ಸೇವಕನಾಗಿ ಸಂಘನೆ ನಡೆಸಬೇಕು ಅಂತ ಏನಿಲ್ಲ. ಒಬ್ಬ ಮನುಷ್ಯನಿಗೆ ಸುವಾರ್ತೆ ಸಾರುವುದು ಕೂಡ ದೇವರ ಕೆಲಸನೇ. ನಾವು ಪ್ರಾಣ ಭಯದಿಂದ ಅಂಜಿಕೆಯಿಂದ ಇದ್ದರೆ ಸುವಾರ್ತೆ ನಮ್ಮ ಬಾಯಿಂದ ಹೊರ ಬರೋದೇ ಇಲ್ಲ. ಅದಕ್ಕಾಗಿ ನಾವೊಂದು ತೀರ್ಮಾನ ತೆಗೆದುಕೊಳ್ಳೋಣ. ಈ ಜೀವನ ಕೊಟ್ಟಿದ್ದು, ಪ್ರಾಣ ಕೊಟ್ಟಿದ್ದು, ಇದೆಲ್ಲ ಕೊಟ್ಟಿದ್ದು ದೇವರಾಗಿರುವಾಗ ದೇವರಿಗೋಸ್ಕರವಾಗಿ ನಾವು ಏನಾದರೂ ಮಾಡಲಿಕ್ಕೆ ಸಿದ್ಧ ಅನ್ನುವ ಮನಸ್ಸನ್ನು ನಮ್ಮಲ್ಲಿ ಹುಟ್ಟಿಸು ದೇವರೇ ಅಂತ ಪ್ರಾರ್ಥನೆ ಮಾಡೋಣ. ಆ ಯೌವನಸ್ಥನು ಅವನು ನಿಜವಾಗ್ಲೂ ಅವನಿಗೆ ಆವಾಗ 21 ವರ್ಷನೋ 22 ವರ್ಷನೋ ಇರುತ್ತೆ. ಯೌವನಸ್ಥನು ಅಂಥ ಶ್ರೇಷ್ಠವಾದ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ನಮ್ಮೆಲ್ಲರ ಮುಂದೆ ಅಷ್ಟು ಘನವಾಗಿದ್ದಾನೆ. ನಮ್ಮ ಜೀವನದಲ್ಲೂ ಕೂಡ ನಾವು ಮಾಡಬೇಕಾದ ಬಾಧ್ಯತೆಗಳು ತುಂಬ ಇದೆ. ಈ ಸಾಕ್ಷಿಯಿಂದ ನಾವು ಇನ್ಸ್ಪೈರ್ ಆಗೋಣ, ಬಲ ಹೊಂದ್ಕೊಳ್ಳೋಣ. ದೇವರೇ, ನಾನು ಕೂಡ ನಿನಗೋಸ್ಕರ ಏನಾದರೂ ಮಾಡಬೇಕಪ್ಪ, ನನ್ನನ್ನು ಬಲಪಡಿಸು, ಉಪಯೋಗಿಸ್ಕೊ, ವ್ಯರ್ಥವಾದವುಗಳ ಮೇಲೆ ಮನಸ್ಸನ್ನು ತೆಗೆದುಹಾಕಿ ನಿನಗಾಗಿ ಏನಾದರೂ ಮಾಡಲಿಕ್ಕೆ ನಂಗೆ ಸಹಾಯ ಮಾಡು ಪ್ರಭುವ ಅಂತ ಕೇಳ್ಕೊಳ್ಳೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ದೇವರೇ, ನಿಮಗೆ ಸ್ತೋತ್ರವಾಗಲಪ್ಪ.
ಈ ಸಮಯದಲ್ಲಿ ಜಾನ್ ಅನ್ನುವಂಥ ಸಹೋದರನ ಒಂದು ಅದ್ಭುತವಾದ ಸಾಕ್ಷಿಯನ್ನು ನಾವು ನೆನ್ಪು ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದೀರಿ. ಹೌದು, 2018ನೇ ಇಸ್ವಿಯಲ್ಲಿ ನಡೆದಂಥ ಸಂಘಟನೆ ಎಲ್ಲ ನ್ಯೂಸ್ ಚಾನಲಲ್ಲೂ ಬಂದಿತ್ತು. ಇದು ಎಷ್ಟೋ ಇಶ್ಯೂ ಆಯಿತು. ಆದರೆ ತಂದೆ, ಹೌದು, ಆ ಮಗನು ಈ ದಿನ ನಿನ್ನ ರಾಜ್ಯದಲ್ಲಿ ಎಷ್ಟೋ ಸಂತೋಷವಾಗಿದ್ದಾನೆ. ಹೌದಪ್ಪ, ಆವತ್ತು ಒಂದು ಕ್ಷಣದಲ್ಲಿ ಪ್ರಾಣ ಹೋಗುತ್ತೆ ಅಂತ ಭಯಪಟ್ಟಿದ್ರೆ ಇವತ್ತು ಅವನ ಬಗ್ಗೆ ನಾವು ಮಾತಾಡ್ಕೊಳ್ತಿದ್ದಿಲ್ಲ. ಅವನಿಗೆ ನಿನ್ನ ರಾಜ್ಯದಲ್ಲಿ ಅಂತ ಶ್ರೇಷ್ಠವಾದ ಸ್ಥಾನನೂ ಸಿಗ್ತಿದ್ದಿಲ್ಲ. ಅಂಥ ಅದ್ಭುತವಾದ ತ್ಯಾಗಕ್ಕೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಂಥ ಆ ಯೌವನಸ್ಥನ ಸಾಕ್ಷಿಯಿಂದ ನಾವು ಕೂಡ ಬಲ ಹೊಂದಲಿಕ್ಕೆ ಸಹಾಯ ಮಾಡಿ. ಹಾಗೆ ಅಂಡಮಾನ್ ನಿಕೋಬಾರಲ್ಲಿ ನಾರ್ತ್ ಸೆಂಟಿನೆಲ್ ಅನ್ನೋ ಸ್ಥಳದಲ್ಲಿ ಯಾರಿಗೋಸ್ಕರ ಯೌವನಸ್ಥನು ರಕ್ತವನ್ನು ಸುರಿಸಿದನೋ ಆ ಜನರಲ್ಲಿ ನಿನ್ನ ಕಾರ್ಯ ನಡಿಬೇಕು ದೇವರೇ, ನಿನ್ನ ರಕ್ಷಣಾ ಕಾರ್ಯ ನಡಿಬೇಕಪ್ಪ. ಅಲ್ಲಿ ಬೀಜ ಬಿತ್ತಲ್ಪಟ್ಟಿದೆ ದೇವರೇ. ಹೌದು, ಬೀಜ ಬಿತ್ತಲ್ಪಟ್ಟಿದೆ, ಅದು ಮೊಳಕೆ ಆಗಬೇಕು ದೇವರೇ. ಅದು ಮೊಳಕೆ ಆಗುವಂತೆ ಸಹಾಯ ಮಾಡು. ಎಲ್ಲೆಲ್ಲಿ ಈ ರೀತಿಯಾಗಿ ರಕ್ತ ಸಾಕ್ಷಿ ಎನ್ನುವ ಬೀಜ, ಹತಸಾಕ್ಷಿ ಎನ್ನುವ ಬೀಜ ಬಿತ್ತಲ್ಪಟ್ಟಿದೆಯೋ ಅಲ್ಲೆಲ್ಲ ಮೊಳಕೆ ಎದ್ದು ಚಿಗುರು ಒಡೆದು ಗಿಡ ಬೆಳೆದು ಉತ್ತಮವಾದ ಫಲ ಕಾಣಿಸುವಂತೆ ಕೃಪೆ ತೋರಿಸು ದೇವರೇ. ಹೌದು, ಒಂದು ಬೀಜ ಬಿತ್ತಲ್ಪಟ್ಟಾಗ ಅದು ಮೊಳಕೆ ಆಗಬೇಕಂದ್ರೆ ಅದಕ್ಕೆ ನೀರು ಬೇಕು, ಆ ಭೂಮಿ ತ್ಯಾಗವಾಗಿರಬೇಕು. ಆ ರೀತಿಯಾಗಿ ಆ ಭೂಮಿಯನ್ನು ತಡಿಸುವಂತೆ, ಆ ಭೂಮಿಯನ್ನು ಹಸಿ ಮಾಡುವಂಥ ಕಣ್ಣೀರಿನ ಪ್ರಾರ್ಥನೆಯನ್ನು ನಮ್ಮೆಲ್ಲರಿಗೂ ಕಲಿಸ್ಕೊಡ್ರಪ್ಪ. ಅವರ ಹಾಗೆ ನಾವು ಹೋಗಿ ಸುವಾರ್ತೆ ಸಾರಲಿಕ್ಕೆ ನಮ್ಮ ಕೈಯಲ್ಲಿ ಆಗದೆ ಇರ್ಬೋದು, ಆದರೆ ಬೀಜ ಬಿತ್ತಿದವರಿದ್ದಾರೆ, ಸುವಾರ್ತೆ ಸಾರಿದವರಿದ್ದಾರೆ, ಹತಸಾಕ್ಷಿ ಆದವರಿದ್ದಾರೆ. ಅವರಿಗೋಸ್ಕರ ನಾವು ಪ್ರಾರ್ಥಿಸುವಂಥವರಾಗುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ, ಪ್ರಾರ್ಥನೆ ಎನ್ನುವ ಒಂದು ಶ್ರೇಷ್ಠವಾದ ಕಾರ್ಯವನ್ನು, ಪರಿಚರ್ಯವನ್ನು ಮಾಡುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ ನೀವೇ ಸಹಾಯ ಮಾಡಿರಿ. ಎಲ್ಲೆಲ್ಲಿ ಬೀಜ ಬಿತ್ತಲ್ಪಟ್ಟಿದೆಯೋ ಅಲ್ಲೆಲ್ಲ ಮೊಳಕೆ ಒಡೆದು ಚಿಗುರು ಎದ್ದು ಉತ್ತಮವಾದ ಫಲ ಕಾಣಿಸುವಂತೆ ಸಹಾಯ ಮಾಡ್ರಿ ದೇವರೇ. ನಮ್ಮ ದೇಶದ ಮೇಲೆ ಇನ್ನೂ ಹೆಚ್ಚಾದ ನಿನ್ನ ಕೃಪೆಯನ್ನು ತೋರಿಸು. ಈ ದೇಶಕ್ಕೆ ತಮ್ಮ ಪ್ರಾಣವನ್ನು ಪಣವಾಗಿಟ್ಟಿರುವಂಥ ಮಿಷನರಿಗಳು ತುಂಬ ಜನರಿದ್ದಾರೆ. ಅವರು ಪಟ್ಟ ಪ್ರಯಾಸಕ್ಕೆ ಪ್ರತಿಫಲವೇ ಇವತ್ತು ನಾವು ಕೂಡ ನಿನ್ನ ಸತ್ಯವನ್ನು ತಿಳ್ಕೊಂಡಿದ್ದೇವೆ. ಇನ್ನು ನಮ್ಮ ಹಾಗೆ ಅನೇಕ ಜನ ನಿನ್ನ ಸತ್ಯವನ್ನು ತಿಳ್ಕೊಬೇಕಪ್ಪ. ನೀವೇ ಸಹಾಯ ಮಾಡ್ರಿ, ಕೃಪೆ ತೋರಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಸಾಕ್ಷಿಯಿಂದ ನಾವು ಮತ್ತು ಇನ್ನೂ ಹೆಚ್ಚಾಗಿ ನಿನ್ನಲ್ಲಿ ಬೆಳಿಲಿಕ್ಕೆ ಸಹಾಯ ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್.